ಗ್ರಾಮೀಣ ಭಾರತದಲ್ಲಿ ಮನೆಗಳಲ್ಲಿ ಬೆಂಕಿ ಹಚ್ಚುವುದು ಪ್ರಮುಖ ಅಪಾಯವಾಗಿದೆ. ಇದು ಹೆಚ್ಚಾಗಿ ಅನಿಲ ಲೀಕ್, ವಿದ್ಯುತ್ ದೋಷಗಳು ಮತ್ತು ನಿರ್ಲಕ್ಷ್ಯದಿಂದ ಆಹಾರ ತಯಾರಿಸುವಂತಹ ದೈನಂದಿನ ಅಪಾಯಗಳಿಂದ ಸಂಭವಿಸುತ್ತದೆ. ಸರಳ ಕ್ರಮಗಳು ಈ ಘಟನೆಗಳನ್ನು ತಡೆಯಲು ದೊಡ್ಡ ಬದಲಾವಣೆಗಳನ್ನು ತರಬಹುದು. ಬಳಕೆಯ ನಂತರ ಸದಾ ಅನಿಲ ಚುಲಿಯನ್ನು ಆಫ್ ಮಾಡಿ ಮತ್ತು ಅನಿಲ ಪೈಪ್ಲೈನಿನಲ್ಲಿ ಯಾವುದೇ ಹಾನಿ ಅಥವಾ ಲೀಕ್ ಇರುವುದನ್ನು ನಿಯಮಿತವಾಗಿ ಪರಿಶೀಲಿಸುವುದನ್ನು ಮರೆತಬೇಡಿ. ಒಂದೇ ಸಾಕೆಟ್ನಲ್ಲಿ ಹೆಚ್ಚು ಉಪಕರಣಗಳನ್ನು ಜೋಡಿಸುವುದನ್ನು ತಪ್ಪಿಸಿ, ಏಕೆಂದರೆ ಅಧಿಕ ವಿದ್ಯುತ್ ಸರ್ಕ್ಯೂಟ್ಗಳು ಸುಲಭವಾಗಿ ಬೆಂಕಿ ಹಿಡಿಯಬಹುದು. ಎಚ್ಚರಿಕೆಯಿಂದ ಮತ್ತು ಈ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಕುಟುಂಬವು ಮನೆಯಲ್ಲಿನ ಬೆಂಕಿ ಅಪಾಯಗಳನ್ನು ಬಹುಮಟ್ಟಿಗೆ ಕಡಿಮೆ ಮಾಡಬಹುದು. ಅಗ್ನಿ ಹತ್ತಿದರೆ ಪ್ರಾಯೋಗಿಕ ಸುರಕ್ಷತಾ ಕ್ರಮಗಳು ಮಹತ್ವದ ವ್ಯತ್ಯಾಸವನ್ನು ತರಬಹುದು. ಹತ್ತಿರದಲ್ಲಿ ಮರಳು ಅಥವಾ ನೀರನ್ನು ಇಟ್ಟುಕೊಳ್ಳುವುದು ಮತ್ತು ಅಗ್ನಿ ನಂದಿಸುವ ಸಾಧನಗಳನ್ನು ಹೇಗೆ ಬಳಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಮೊದಲನೆಯ ಹೆಜ್ಜೆಗಳು. ಅಗ್ನಿ ಹತ್ತಿದಾಗ ತಕ್ಷಣವೇ ಅನಿಲ ಮತ್ತು ವಿದ್ಯುತ್ ನಿಲ್ಲಿಸುವುದು ಮತ್ತು ಹೆಚ್ಚುವರಿ ಅಪಾಯಗಳನ್ನು ತಡೆಯುವುದು ಮುಖ್ಯವಾಗಿದೆ. ತುರ್ತು ಕ್ರಮಗಳಲ್ಲಿ ಅಗ್ನಿ ಹತ್ತಿದಾಗ ನಿಲ್ಲುವುದು, ಕೆಳಗೆ ಬಿದ್ದು ಮಲಗುವುದು, ಧೂಮದಿಂದ ತಪ್ಪಿಸಲು ಕೆಳಗೆ ತಗ್ಗಿ ನಡೆಯುವುದು ಮತ್ತು ಧೂಮವನ್ನು ಉಸಿರಿನಲ್ಲಿ ಹೋಗುವುದನ್ನು ತಡೆಯಲು ತೇವದ ಬಟ್ಟೆಯನ್ನು ಬಳಸುವುದು ಸೇರಿದೆ. ಅತ್ಯಂತ ಮುಖ್ಯವಾದುದು, ತಕ್ಷಣ ಅಗ್ನಿಶಾಮಕ ಇಲಾಖೆಗೆ ಕರೆ ಮಾಡಿ ಮತ್ತು ಹೊರಗೆ ಬಂದು ನಂತರ ಕಟ್ಟಡಕ್ಕೆ ಮರಳಬೇಡಿ.